ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಮಣ, ಓ ಶಿವಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶಿವಣ್ಣ. ಊಟ ಆಯ್ತಾ ರಮಣ? ಇವತ್ತು ಶಿವರಾತ್ರಿ ಅಲ್ವಾ ಶಿವಣ್ಣ, ಉಪವಾಸ. ಉಪವಾಸ ಮಾಡ್ತಾ ಇದ್ದೀರಾ? ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಾಯ್ತು ಶಿವಣ್ಣ. ನಿಮ್ಮಿಬ್ರು ಒಟ್ಟಿಗೆ ನೋಡಿ ಎಷ್ಟು ದಿನ ಆಗೋಗಿತ್ತು. ಇದಕ್ಕಿಂತ ಒಳ್ಳೇದು ಇನ್ನೇನು ಬೇಕು ಹೇಳು? ಹೆಂಗೋ ನೀವಿಬ್ರು ಮತ್ತೆ ಒಂದಾದ್ರಲ್ಲ, ಅದೇ ಸಂತೋಷ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಅಣ್ಣ. ನಮ್ದೇನಿಲ್ಲ ಶಿವಣ್ಣ, ಎಲ್ಲ ದೇವ್ರಿಚ್ಛೆ. ಆದ್ರೂ ನಿನ್ ಜೀವನದಲ್ಲಿ ಏನೇನೆಲ್ಲ ನಡೆದೋಯ್ತು ನೋಡು. ನೀನು ಸಾವನ್ನೇ ಗೆದ್ದು ಬಂದೆ. ಈಗ ನಿನ್ನ ಸ್ಥಾನಕ್ಕೆ ನಮ್ ತುಳಸವ ಬಂದ್ರು. ಚಿಕ್ಕ ವಯಸ್ಸಿಂದ ನೀವು ನಡೆದು ಬಂದ ದಾರಿ, ನೀವು ಅನುಭವಿಸಿದ ಕಷ್ಟಗಳು, ಛಲ ಬಿಡದೆ ಗಟ್ಟಿಯಾಗಿ ನಿಂತಿದ್ದು, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಂತೋಷ ಆಗ್ತದೆ ಶಿವಣ್ಣ. ದೇವ್ರು 100 ಕಾಲ ನಿಮ್ಮಿಬ್ರು ಹೀಗೆ ಚಂದಾಗಿಟ್ಟಿರ್ಲಪ್ಪ. ಅಣ್ಣ, ಊರ್ನವ್ರ ಪ್ರೀತಿ, ದೇವ್ರ ಆಶೀರ್ವಾದ ಇರಬೇಕಾದ್ರೆ ನಾವು ಚೆನ್ನಾಗಿಲ್ದೇ ಇರೋಕ್ಕಾಗತ್ತಾ? ನಂದೊಂದು ಮಾತಿಗೆ ಬೆಲೆ ಕೊಟ್ಟು ನನ್ನ ತಂಗಿನ ಗೆಲ್ಸಿದ್ದೀರಾ. ಇಂಥ ಪ್ರೀತಿ ನನಗೆ ಎಲ್ಲಿ ಸಿಗೋಕ್ ಸಾಧ್ಯ ಹೇಳಿ? ಇದೇ ಖುಷಿಲಿ ಜೊತೆಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನನ್ನ ತಂಗಿ ಉಡುಗೊರೆ ಕೊಡ್ತಾ ಇದ್ದಾಳೆ. ದಯವಿಟ್ಟು ಬೇಡ ಅನ್ಬೇಡಿ. ಪುಟಿ ಕೊಡಮ್ಮ. ಬರ್ತೀವಿ ರಮಣ. ಸರಿ ಶಿವಣ್ಣ. ಶಾಂತಕ. ಓ ನಮಸ್ಕಾರ ಶಿವಣ್ಣ. ಅಕ್ಕ ಚೆನ್ನಾಗಿದ್ದೀರಾ? ಹ್ಞೂ ಅಣ್ಣ, ಚೆನ್ನಾಗಿದ್ದೀನಿ. ವೋಟ್ ಹಾಕಿ ನನ್ನ ತಂಗಿನ ಗೆಲ್ಸೋದಕ್ಕೆ ತುಂಬಾ ಸಂತೋಷ ಆಯ್ತಕ್ಕ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ನನ್ನ ತಂಗಿ ಉಡುಗೊರೆ ಕೊಡ್ತಾ ಇದ್ದಾಳೆ, ದಯವಿಟ್ಟು ತಗೋಬೇಕು. ತುಳ್ಸವ ಬೇಜಾರ್ ಮಾಡ್ಕೊಬಿಡ ಕಣವ. ಅವತ್ತೇನೋ ಗೊತ್ತಾಗ್ದೆ ಮಾತಾಡಿದ್ಕೆ ಶಿವಣ್ಣ ಮಾತಾಡಿದ ವಿಡಿಯೋ ನೋಡಿ ವೋಟ್ ಹಾಕಿದ್ವಿ. ನಮ್ ಕ್ಷಮಿಸ್ಬಿಡವ. ಅಯ್ಯೋ ಇರ್ಲಿ, ಪರವಾಗಿಲ್ಲ ಅಕ್ಕ. ಕೆಂಪ ತಗೊಳ್ಳಿ. ಅಕ್ಕ, ರಾತ್ರಿ ದೇವಸ್ಥಾನದಲ್ಲಿ ಜಾಗರಣೆ ಕಾರ್ಯಕ್ರಮ ಇದೆ, ಯಜಮಾನರನ್ನು ಕರ್ಕೊಂಡು ಬನ್ನಿ. ತಪ್ಪಿಸ್ಬೇಡಿ. ಬರ್ತೀವ. ಆಯ್ತು. ಅಕ್ಕ, ಅಕ್ಕ. ಶಿವಣ್ಣ ಚೆನ್ನಾಗಿದ್ದೀರಾ? ಹ್ಞೂ ಶಿವಣ್ಣ, ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲ ಜೋರ? ಹಂಗೇನಿಲ್ಲ ಶಿವಣ್ಣ, ಹಿಂಗೆ ಮಾಮೂಲಿ. ಅಣ್ಣ ಕುಡಿಯೋದ್ ಬಿಟ್ರಾ ಇಲ್ಲ ಇನ್ನೂ ಕುಡಿತಾ ಇದಾರಾ? ಹಾಗೇನಿಲ್ಲ ಶಿವಣ್ಣ, ಕುಡಿಯೋದ್ ಬಿಟ್ಟು ತುಂಬಾ ದಿನಗಳಾಯ್ತು. ನಿಜ ಹೇಳ್ತಾ ಇದಾರ ಅಕ್ಕ? ಹ್ಞೂ ಶಿವಣ್ಣ, ನೀನ್ ಹೇಳಿದ್ಮೇಲೆ ಕುಡಿಯೋದ್ ಬಿಟ್ಟು ಇವಾಗ ಚೆನ್ನಾಗಿದ್ದಾರೆ ಶಿವಣ್ಣ. ಒಳ್ಳೇದಾಗ್ಲಿ. ಹಾ, ನನ್ನ ತಂಗಿ ಗೆದ್ದಿದ್ ಖುಷಿಯಲ್ಲಿ ಹಾಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಉಡುಗೊರೆ ಕೊಡ್ತಾ ಇದ್ದಾಳೆ. ರಾತ್ರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದೀವಿ, ದಯವಿಟ್ಟು ಎಲ್ಲರೂ ತಪ್ಪದೆ ಬರಬೇಕು. ಪುಟಿ ಕೊಡಮ್ಮ. ಜ್ಯೋತಿ, ಜ್ಯೋತಿ, ಜ್ಯೋತಿ. ಏನಮ್ಮ? ಬಾಯ್ಲಿ. ಎಲ್ಲಿಗೆ? ಬಾಯ್ಲಿ. ಅಯ್ಯೋ ಅಮ್ಮ. ಏನಾಯ್ತಮ್ಮ? ನೋಡಲಿ.
ಚುನಾವಣೆ ನಡೆದಿದ್ದು ದುರಂತದ ಮೇಲೆ ದುರಂತ ಆಗ್ತೈತೆ. ಈ ಚುನಾವಣೆನೇ ದೊಡ್ಡ ದುರಂತ, ಅದ್ರಾಗೆ ಆ ತುಳಸಿ ಗೆದ್ದಿದ್ದು ಇನ್ನೊಂದು ದುರಂತ. ಇದೆಲ್ಲಕ್ಕಿಂತ ದೊಡ್ಡ ದುರಂತ ಯಾವುದು ಗೊತ್ತಾ? ತಂಗಿ ಗೆದ್ಲು ಅಂತ ಊರಿಗೆಲ್ಲ ಉಡುಗೊರೆ ಹಂಚ್ತಾವನಲ್ಲ ಅದು. ನೋಡು, ನಾನು ಹೇಳಲಿಲ್ಲ ಮೂವರು ಒಟ್ಟಿಗೆ ಅವರೇ ಅಂತ? ಎಷ್ಟು ಅನ್ಯೋನ್ಯವಾಗವರೇ ನೋಡು. ನಿನಗೆ ಸಿಗ್ಬೇಕಾಗಿದ್ದ ಹೆಸರು ಕೀರ್ತಿ ಎಲ್ಲ ಅವಳ ಪಾಲಾಗೈತೆ. ಇದು ಹಿಂಗೆ ಮುಂದುವರೆದ್ರೆ ಖಂಡಿತ ಒಳ್ಳೇದಾಗಕ್ಕಿಲ್ಲ ಜ್ಯೋತಿ. ಇವತ್ತು ಅಳಿಯಂದ್ರು ಅವ್ರ ಜೊತೆ ಜಾಗರಣೆ ಮಾಡ್ತಾರಂತೆ. ಅಷ್ಟೇ ಅಲ್ಲ, ನಾಳೆ ಪ್ರಮಾಣ ವಚನಕ್ಕೆ ಏನು ತೊಂದರೆ ಆಗ್ಬಾರ್ದು ಅಂತ ವ್ರತ ಬೇರೆ ಮಾಡ್ತಾವ್ರಂತೆ. ಏನ್ ಶಿವಣ್ಣ, ಎಲ್ರೂ ಇದಾರೆ, ನಿಮ್ ಎಂಡ್ರೇ ಇಲ್ಲ. ಓ, ಸೋತ ಅವಮಾನಕ್ಕೆ ನಿಮ್ ಜೊತೆ ಬಂದಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಅಕ್ಕ, ಇದೆಲ್ಲ ಅವಳ ಒಪ್ಪಿಗೆಯಿಂದನೇ ನಡೀತಾ ಇರೋದು. ಸೋತಿದ ಆಘಾತ ಇದ್ದೇ ಇರುತ್ತೆ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ಎಲೆಕ್ಷನಲ್ಲಿ ಪೈಪೋಟಿಗೆ ಅಂತ ನಿಂತ್ಲು. ಈಗ ಯಾರು ತಾನೇ ಏನು ಮಾಡೋದಕ್ಕಾಗತ್ತೆ? ಒಂದೆರಡು ದಿನ ಸರಿ ಹೋಗ್ತಾಳೆ ಬಿಡಿ, ಬರ್ತೀನಿ ಅಕ್ಕ. ಆಯ್ತಣ್ಣ. ಕೇಳಿಸ್ಕೊಂಡೇನೆ ಅಮ್ಮ, ಆರೋ ಮುಂಚೆ ದೀಪ ಜೋರಾಗಿ ಉರಿಯುತ್ತೆ. ಈ ತುಳಸಿನೂ ನನ್ನ ಕಣ್ಣಿಗೆ ಹಾಗೇನೆ ಕಾಣಿಸ್ತಿದ್ದಾಳೆ. ಆದ್ರೆ ಇವಳನ್ನ ಆರೋವರೆಗೂ ಉರಿಯೋದಕ್ಕೆ ಬಿಡಬಾರ್ದು. ಇವತ್ತೇ ಆರಿಸ್ಬಿಡ್ತೀನಿ. ಅಂದ್ರೆ ತಂಗಿನ ಗೆಲ್ಸಿ ಊರ್ ತುಂಬಾ ಉಡುಗೊರೆ ಹಂಚ್ತಾ ಇದಾರಲ್ವಾ, ನಾನು ಅವ್ರಿಗೇನಾದ್ರೂ ಉಡುಗೊರೆ ಕೊಡ್ಲೇಬೇಕಲ್ವಾ? ಕೊಡ್ತೀನಿ, ಕೊಡ್ತೀನಿ. ಆ ತುಳಸಿಗೆ ನಾಳೆ ಪ್ರಮಾಣ ವಚನ ಟೈಮಲ್ಲಿ ಗ್ರಾಚಾರ ಬಿಡಿಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾಳೆ ತನಕ ಕಾಯೋ ಮಾತೇ ಇಲ್ಲ. ಇವತ್ ರಾತ್ರಿ ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆ ಇರ್ತಾಳಲ್ವಾ? ಇರ್ಲಿ, ಜಾಗರಣೆಯಲ್ಲೇ ಅವಳ ಕತೆ ಮುಗಿಸ್ತೀನಿ. ನಾಳೆ ಪ್ರಮಾಣ ವಚನಕ್ಕೆ ಅವಳು ಕಾಣದೇ ಇರೋ ಹಾಗೆ ಮಾಡೋದೆ ನಾನು ಅವ್ರಿಗೆ ಕೊಡ್ತಾ ಇರೋ ದೊಡ್ಡ ಗಿಫ್ಟ್. ಹಲೋ ರಘು. ಹಲೋ, ಹೇಳಿ ಮೇಡಮ್.